ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಶಿ ವಾರಾಹಿ ತಾಯಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಶಿ ವಾರಾಹಿ ತಾಯಿಯು ನಮ್ಮ ಯಾವುದೇ ರೀತಿಯ ಗುಪ್ತ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ಎಲ್ಲದಕ್ಕೂ ಕೂಡ ಈ ಕಾಶಿ ವಾರಾಹಿ ತಾಯಿ ಅಮ್ಮನ ಮಂತ್ರ ಒಂದೇ ಪರಿಹಾರ ಅಂತಲೇ ಹೇಳ್ಬಹುದು. ಹಣದ ಹರಿವು ಹೇಗೆ ತಂತಾನೆ ಹೆಚ್ಚಾಗಿ ಬಂತು ಅನ್ನೋದನ್ನು ನಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ನಮಗೆ ಹಣದ ಫ್ಲೋ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಒಂದು ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ, ಹಾಗೆ ಈ ಒಂದು ಮಂತ್ರದ ಮಹತ್ವ, ಹಾಗೆ ಈ ಒಂದು ಮಂತ್ರವನ್ನು ಹೇಗೆ ಯಾವ ದಿಕ್ಕಿಗೆ ಕೂತ್ಕೊಂಡು ಪಠಿಸ್ಬೇಕು, ಇದಕ್ಕಿರುವಂತಹ ನಿಯಮಗಳೇನು, ಹಾಗೆ ಇದಕ್ಕಿರುವಂತಹ ಪೂಜಾ ವಿಧಾನಗಳೇನು, ಹಾಗೆ ನೈವೇದ್ಯವನ್ನು ಹೇಗೆ ಅರ್ಪಿಸಬೇಕು, ಏನನ್ನು ಅರ್ಪಿಸಬೇಕು, ಇದನ್ನು ಎಷ್ಟು ಬಾರಿ ಪಠಿಸ್ಬೇಕು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿಯನ್ನು ಪಡ್ಕೋಬಹುದಾಗಿರುತ್ತೆ. ಹಾಗೆ ಈ ಒಂದು ವಾರಾಹಿ ತಾಯಿಯನ್ನು ನಾವು ಕಾಶಿಯಲ್ಲಿ ಆರಾಧನೆ ಮಾಡೋದನ್ನು ನೋಡಿರ್ತೀವಿ, ಹಾಗೆ ಕೇಳಿರ್ತೀವಿ ಕೂಡ. ಕಾಶಿಯಲ್ಲಿ ಈ ಒಂದು ವಾರಾಹಿ ತಾಯಿಯನ್ನು ವರ್ತಳಿ ಅಂತ ಕರೆಯೋದನ್ನು ನಾವು ಕೇಳಿರ್ತೀವಿ, ಹಾಗೆ ನೋಡಿರ್ತೀವಿ ಕೂಡ. ಯಾಕೆ ಅಂದರೆ ಅಲ್ಲಿ ಜನಗಳು ಹೆಚ್ಚಾಗಿ ಈ ತಾಯಿಯನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ತೊರೆದಾಕುವಂಥ ಒಂದು ಅಗ್ರ ದೇವತೆ ಅಂತಲೇ ನಂಬಿದ್ದಾರೆ. ಹಾಗೆ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಅದನ್ನು ನಿವಾರಿಸಿ ನಮಗೆ ಹಣದ ಹರಿವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುವಂಥ ಅಧಿದೇವತೆ ಅಂತಲೇ ಹೇಳಬಹುದು. ಹಾಗಾಗಿ ಹೆಚ್ಚಾಗಿ ಅಲ್ಲಿನ ಜನಗಳು ಈ ವಾರಾಹಿ ತಾಯಿಯನ್ನು ತುಂಬಾ ಹೆಚ್ಚಾಗಿ ಆರಾಧನೆ ಮಾಡೋದನ್ನು ನಾವು ಕೇಳಬಹುದಾಗಿರುತ್ತೆ. ಈ ವಾರಾಹಿ ತಾಯಿಯನ್ನು ರಾತ್ರಿಯ 8 ಗಂಟೆಯ ನಂತರದ ಸಮಯದಲ್ಲಿ ಹೆಚ್ಚಾಗಿ ಆರಾಧನೆ ಮಾಡ್ತಾರೆ. ಹಾಗೆ ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ, ಶುಕ್ರವಾರ ಹಾಗೆ ಗುರುವಾರ ದಿನಗಳಂದು ವ್ರತ ಪೂಜೆ ಅಥವಾ ಅನುಷ್ಠಾನಗಳನ್ನಾಗಲಿ ಅಥವಾ ಮಂತ್ರಪಠಣೆಯನ್ನು ಶುರು ಮಾಡೋದಕ್ಕೆ ಈ ಒಂದು ದಿನಗಳು ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ತಾಯಿ ಹೆಚ್ಚಾಗಿ ಭೂಲೋಕದಲ್ಲಿ ಸಂಚಾರ ಮಾಡೋದ್ರಿಂದ ನಾವು ಆ ಒಂದು ಸಮಯದಲ್ಲಿ ಪೂಜಾ ವಿಧಾನಗಳನ್ನು ಅಥವಾ ಪೂಜೆಯ ಅನುಷ್ಠಾನಗಳನ್ನು ಮಾಡೋದ್ರಿಂದ ಅಥವಾ ಮಂತ್ರಪಠಣೆಯನ್ನು ಮಾಡೋದ್ರಿಂದ ತಾಯಿಯ ಅನುಗ್ರಹವನ್ನು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನಾವು ಶುದ್ಧವಾಗಿರಬೇಕಾಗುತ್ತೆ. ನಾನ್ ವೆಜ್ಜನ್ನು ತಿಂದು ಈ ಮಂತ್ರವನ್ನು ಪಠಿಸಬಾರ್ದು. ಹಾಗೆ ಹೆಣ್ಮಕ್ಳಾದರೆ ಮುಟ್ಟೋದಂಥ ಸಮಯದಲ್ಲಿ ಸ್ಕಿಪ್ ಮಾಡಿ ನಂತರದ ಸಮಯದಲ್ಲಿ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಈ ವಾರಾಹಿ ತಾಯಿಗೆ ತುಂಬಾ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂದರೆ ದಾಳಿಂಬೆ ಹಣ್ಣು ಹಾಗೆ ಬೆಲ್ಲದ ಪಾನಕ. ನೀವು ಪೂಜೆಯನ್ನು ಮಾಡಿದ ನಂತರ ಈ ಒಂದು ಬೆಲ್ಲದ ಪಾನಕ ಹಾಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸ್ಬೋದಾಗಿರುತ್ತೆ. ನಿಮ್ಮ ಹತ್ರ ನೀವು ವಾರಾಹಿ ತಾಯಿಯ ಫೋಟೋ ಇದ್ದರೆ ಇಟ್ಕೊಬೋದು, ಇಲ್ಲಾಂದರೆ ವಾರಾಹಿ ತಾಯಿಯ ವಿಗ್ರಹ ಇದ್ದರೂ ಕೂಡ ಇಟ್ಕೊಬೋದು. ಎರಡೂ ಇಲ್ಲ ಅಂದರೆ ಒಂದು ಮಣ್ಣಿನ ಹಣತೆಯ ದೀಪವನ್ನು ನೀವು ವಾರಾಹಿ ತಾಯಿ ಅಂತ ನೆನೆಸ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಅದರೊಳಗೆ ಸ್ವಲ್ಪ ಎಳ್ಳನ್ನು ಹಾಕಿ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಹಣತೆಯನ್ನೇ ವಾರಾಹಿ ತಾಯಿ ಅಂತ ನೆನೆಸ್ಕೊಂಡು ಅದರ ಮುಂದೆನೇ ನೀವು ಈ ಒಂದು ಹೂವನ್ನು ಇಟ್ಟು ಅರಿಶಿನ ಕುಂಕುಮನ ಎಲ್ಲ ಹಚ್ಚಿ ದೀಪ ಧೂಪ ಎಲ್ಲ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ಹಾಗೆ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಇನ್ನು ವಾರಾಹಿ ತಾಯಿಗೆ ಈ ಒಂದು ಮಂತ್ರವನ್ನು ಹೇಳುವಾಗ ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ಹೇಳಬೇಕಾಗುತ್ತೆ. ಹಾಗೆ ಈ ತಾಯಿಗೆ ಕೆಂಪು ಹೂಗಳಂದರೆ ತುಂಬಾ ಇಷ್ಟ. ಈ ಕೆಂಪು ಹೂಗಳನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ತಾಯಿಗೆ ಹೆಚ್ಚಾಗಿ ಕಡು ಕಪ್ಪು ಹಾಗೆ ಕಡು ನೀಲಿ ಬಣ್ಣದ ಬಟ್ಟೆಗಳಂದರೆ ತುಂಬ ಇಷ್ಟ. ಆ ಒಂದು ವಸ್ತ್ರಗಳ ಮೇಲೆ ಕೂತ್ಕೊಂಡು ಕೂಡ ನೀವು ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಆ ಒಂದು ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ ವಾರಾಹಿ 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 ಸರ್ವಜನ ವಶ್ಯಂಕಾರಿ ಆಕರ್ಷಾಯ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ ವಾರಾಹಿ 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 ಸರ್ವಜನ ವಶ್ಯಂಕಾರಿ ಆಕರ್ಷಾಯ ಸ್ವಾಹ. ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ ವಾರಾಹಿ 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 ಸರ್ವಜನ ವಶ್ಯಂಕಾರಿ ಆಕರ್ಷಾಯ ಸ್ವಾಹ. ಈ ರೀತಿಯಾಗಿ ನಾವು 108 ಬಾರಿ ಈ ಒಂದು ಮಂತ್ರವನ್ನು ಹೇಳ್ಬಹುದಾಗಿರುತ್ತೆ ಅಥವಾ ಬರಿಬಹುದಾಗಿರುತ್ತೆ. ಹೇಳೋದ್ರಿಂದ ಬರೆಯೋದ್ರಿಂದ ಎರಡರಿಂದನೂ ಕೂಡ ಸಮಾನದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು 108 ಬಾರಿ 3 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಣದ ಅರಿವು ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಣದ ಸಮಸ್ಯೆಗಳೆಲ್ಲ ದೂರ ಆಗಿ ಮನಿ ಅನ್ನೋದು ನಿಮ್ಮ ಜೀವನದಲ್ಲಿ ಫ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಹಣಕಾಸಿನ ಅರಿವು ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ. ನಿಮಗೆ ಯಾವುದೇ ರೀತಿಯ
ಹಣಕಾಸಿನ ಸಮಸ್ಯೆ ಇದ್ದರೂ ತಪ್ಪದೆ ಈ ಒಂದು ಮಂತ್ರನ ನೀವು ಪ್ರತಿನಿತ್ಯವೂ ಕೂಡ ಪಠಿಸಿ ಅಂತ ಹೇಳ್ತಾ, ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೈ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.